ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಗೌರಿ ಕಲ್ಯಾಣ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೋನಿಕಾ ಮನೆಯವರ ವಿರುದ್ಧ ಎಲ್ಲ ಮಾತಾಡಿ ಏನು ಅನ್ಕೊಂಡಿದ್ದೀರಾ? ನಿಮ್ಮ ಇಷ್ಟ ಬಂದಂಗೆ ಮಾತಾಡಿದರೆ ನೋಡಿಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಅಷ್ಟಕ್ಕೂ ಈ ಮನೆ ನಂದು, ಹಾಗೆ ಈ ಮನೆಯಲ್ಲಿ ಸೊಸೆಯಾಗಿದ್ದೀನಿ ಅಂತ ಹೇಳಿದ ಮೇಲೆ ನನಗೆ ಹೇಗೆ ಬೇಕೋ ಹಾಗೆ ನನ್ನ ಇಷ್ಟ ಬಂದಂಗೆ ನಾನು ಇರ್ಬೋದು, ನನಗೆ ಅಧಿಕಾರ ಇದೆ. ಆದರೆ ನನ್ನ ಪ್ರಶ್ನೆ ಮಾಡೋ ಅಧಿಕಾರ ನಿಮಗೆ ಏನಿದೆ ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಮೋನಿಕಾ ಹೇಳ್ತಾರೆ. ಇದೇನೋ ದೊಡ್ಡ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ನಾನು ಎಲ್ಲಿ ದೊಡ್ಡ ಸಾಧನೆ ಮಾಡ್ತೀನೋ ಹೆಸರು ಮಾಡ್ತೀನೋ ಅಂತ ನಿಮಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅದಕ್ಕೇನೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಅನಿಕೇತ್ ಏನಾದರೂ ಆಫೀಸ್ ಜವಾಬ್ದಾರಿ ತಗೋಬೇಕು ಅಂತ ಅಂದರೆ ಅದನ್ನು ಬೇಡ ಅಂತ ಹೇಳಿದ್ರಿ. ಹಾಗೇನೆ ಎಲ್ಲದನ್ನು ವಿವೇಕ್ಗೆ ಕೊಟ್ಟಿದ್ದೀರಾ. ಈಗ ನೋಡಿದರೆ ಈ ಥರ ಹೇಳ್ತಿದ್ದೀರಾ. ಬರೀ ವಿವೇಕ್ ಮಾತ್ರನೇ ಹೆಸರು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಲ್ವಾ? ನನಗೂ ಕೂಡ ಕನಸಿದೆ, ಆ ಕನಸು ನನಸಾಗ್ತಿದೆ. ಅದಕ್ಕೇನೆ ನಾನು ಖುಷಿ ಪಡ್ತಾ ಇದ್ದೀನಿ. ಇನ್ನು ನಾನು ಯಾವುದೇ ಕಾರಣಕ್ಕೂ ಯಾರು ಹೇಳಿದ್ದನ್ನು ಕೇಳೋದಿಲ್ಲ, ಇದು ನನ್ನಿಷ್ಟ ಅಂತ ಕೋಪ ಮಾಡಿಕೊಂಡು ಮೋನಿಕಾ ಹೇಳಿದ ತಕ್ಷಣವೇ, ಮೋನಿಕಾ ಏನು ಮಾತಾಡ್ತಿದ್ಯಾ ನೀನು? ಅಲ್ಲ ಮನೆಯವರೆಲ್ಲರೂ ಇದ್ದಾರೆ ಅಂಥದ್ರಲ್ಲಿ ಈ ಥರ ಎಲ್ಲ ಮಾತಾಡ್ತಿದ್ಯಲ್ಲ, ಅವರು ಹೇಳ್ತಾ ಇರೋದು ನಿನಗೆ ಒಳ್ಳೇದಾಗಲಿ ಅಂತಾನೆ. ನೀನು ತಾಯಿ ಆಗ್ತಿದ್ಯಾ, ಅದಕ್ಕೇನೆ ಅವರು ಇಷ್ಟೆಲ್ಲ ಕಾಳಜಿ ತೋರಿಸಿದ್ರೆ ನೀನು ನೋಡಿದರೆ ಅವ್ರ ವಿರುದ್ಧನೇ ಮಾತಾಡ್ತಿದ್ಯಲ್ಲ, ಏನು ಮಾತಾಡ್ತಿದ್ಯಾ ನೀನು ಅಂತ ಕೋಪ ಮಾಡಿಕೊಂಡು ಈ ಮನೆ ಸೊಸೆ ಅನ್ನೋದನ್ನೇ ಮರೆತು ಮಾತಾಡ್ತಿದ್ಯಾ ಅಂತ ಗೌರಿ ಹೇಳಿದಾಗ, ಆಗ ಕಾಂತಲಕ್ಷ್ಮಿ ಮತ್ತೆ ಮನೆಯವರು ಬಂದಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಏನು ನಡೀತಿದೆ ಇಲ್ಲಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ ಮೋನಿಕಾ ಇಷ್ಟೆಲ್ಲ ತಪ್ಪು ಮಾಡಿದ್ರು ಒಪ್ಕೋತಾ ಇಲ್ಲ, ಹೀಗೆ ಮಾತಾಡ್ತಿದ್ದಾಳಲ್ಲ, ಈಗ ಮನೆಯವರು ಏನು ಹೇಳ್ತಾರೋ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ನಾನು ಇಲ್ಲಿಗೆ ಖುಷಿಯಾಗಿ ಬಂದೆ, ಮೋನಿಕಾ ಗೌರಿ ಮನೆಯವರನ್ನು ಮಾತಾಡಿಸ್ಬೋದು ಅಂತ. ಆದರೆ ಇಲ್ಲಿ ನೋಡಿದರೆ ಏನು ನಡೀತಾ ಇದೆ ಒಂದು ಗೊತ್ತಾಗ್ತಿಲ್ಲ ಅಂತ. ಆಗ ಗೌರಿ ತಂದೆ ಹೇಳ್ತಾರೆ. ಆಗ ವಿವೇಕ್ ಅವರ ಅಜ್ಜಿ ಹೇಳ್ತಾರೆ, ಚಂಚಲ ಮೊದಲು ಅನಿಕೇತ್ ಏನು ಮಾಡ್ತಿದ್ದಾನೆ ಅಂತ ನೋಡಿದಿದ್ರೆ ಇಷ್ಟೆಲ್ಲ ತಪ್ಪಾಗ್ತಾ ಇರಲಿಲ್ಲ. ಹಾಗೇನೆ ಈ ಮನೆ ಸೊಸೆಯಾಗಿ ಇವಳು ಬರ್ತಾನೂ ಇರಲಿಲ್ಲ. ಆದರೆ ಈಗ ನೋಡಿದರೆ ಮೋನಿಕಾ ಏನು ಮಾಡ್ತಿದ್ದಾಳೆ ಏನು ಅಂತ ತಿಳ್ಕೊಳ್ಳೋದು ಬಿಟ್ಟು ಈಗಲೂ ಸುಮ್ಮನೆ ಇದೆಯಲ್ಲ, ಈ ಮನೆ ಗೌರವನೆಲ್ಲ ಕೊನೆಗೂ ಬೀದಿ ಪಾಲ್ ಮಾಡಿಬಿಟ್ರಲ್ಲ. ಇಷ್ಟು ವರ್ಷದಿಂದ ಉಳಿಸಿಕೊಂಡು ಬಂದಿರುವ ಗೌರವ ಇವತ್ತು ಒಂದೇ ದಿನದಲ್ಲಿ ಎಲ್ಲ ಹೊರಟೋಯ್ತು ಅಂತ ವಿವೇಕ್ ಅವರ ಅಜ್ಜಿ ಹೇಳಿದ ತಕ್ಷಣವೇ, ನನಗೆ ಗೊತ್ತಿತ್ತು ಎಲ್ಲರೂ ಕೂಡ ಕೊನೆಗೆ ನಂದೇ ತಪ್ಪು ಅಂತ ಹೇಳ್ತೀರಾ ಅಂತ. ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅಲ್ಲ ಇವರು ಮಾಡುವಂತಹ ತಪ್ಪಿಗೆ ನೀವು ನನ್ನ ಹತ್ರ ಯಾಕೆ ಕೇಳ್ತಿದ್ದೀರಾ? ಅಷ್ಟಕ್ಕೂ ಅನಿಕೇತ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಹಾಗೆ ನನಗೂ ಇದು ಯಾವ ವಿಷಯನೂ ಗೊತ್ತಿಲ್ಲ. ಮೋನಿಕಾ ಏನಾದರೂ ಯೋಚನೆ ಮಾಡಿ ಅತ್ತೆ ಮತ್ತು ಗಂಡ ಇದ್ದಾರೆ ಅವ್ರ ಹತ್ತಿರ ಈ ವಿಷಯವನ್ನು ಹೇಳಬೇಕು ಅಂತ ಏನಾದರೂ ಯೋಚನೆ ಮಾಡಿ ಹೇಳಿದರೆ ಆಗ ನಾನು ಈ ಮಾತನ್ನು ಒಪ್ಕೋತಿದ್ದೆ. ಆದರೆ ನಮಗೂ ಕೂಡ ಈ ವಿಷಯ ಗೊತ್ತಿಲ್ಲ. ಈ ಮನೆ ಸೊಸೆಯಾಗಿ ಬಂದು ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ನನಗೇನು ಗೊತ್ತು? ಅಷ್ಟಕ್ಕೂ ನಾನು ಸೊಸೆ ಅಂತ ಒಪ್ಕೊಂಡಿಲ್ಲ ಅಂದಮೇಲೆ ನಾನು ಯಾಕೆ ಇದನ್ನೆಲ್ಲ ಕೇಳಲಿ ಅಂತ ಆಗ ಚಂಚಲ ಹೇಳ್ತಾರೆ. ಇಷ್ಟೆಲ್ಲ ನಡೀತಿದ್ರು, ಇಷ್ಟೆಲ್ಲ ಆದ್ರೂ ನಮಗೆ ಯಾವ ವಿಷಯನೂ ಗೊತ್ತಿಲ್ಲ. ಇವತ್ತೇ ಎಲ್ಲ ಗೊತ್ತಾಗ್ತಿರೋದು. ಹಾಗಂದಮೇಲೆ ಅದೇಗೆ ಕ್ಷಮಿಸೋಕ್ಕಾಗುತ್ತೆ ನೋಡಿ? ಇಷ್ಟೆಲ್ಲ ಮಾಡಿ ನಮ್ಮ ಮನೆ ಗೌರವನ ಬೀದಿ ಪಾಲು ಮಾಡಿರುವಂತಹ ಇವಳನ್ನು ಮೊದಲು ಮನೆಯಿಂದ ಹೊರಗೆ ಕಳಿಸಿ. ಈ ಮನೆಯಲ್ಲಿ ಇರುವಂತಹ ಯಾವ ಅಧಿಕಾರನೂ ಇಲ್ಲ ಅಂತ ಕೋಪ ಮಾಡಿಕೊಂಡು ನಮಗೆ ಮೋಸ ಮಾಡಿದ್ದಾಳೆ. ಇನ್ನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಚಂಚಲ ಹೇಳ್ತಾರೆ. ಆಗ ಮೋನಿಕಾ ಗೌರಿ ಚಂಚಲ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಅಂಥದ್ದು ಏನಾಯಿತು ಅಂತ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ನೀವು? ಯಾಕೆ ನೀವು ಯಾರು ಏನು ತಪ್ಪು ಮಾಡಿಲ್ವಾ ಅಂತ ಮೋನಿಕಾ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿ ಕೋಪ ಮಾಡಿಕೊಂಡು ಮೋನಿಕಾ ಅಂತ ಹೇಳ್ತಾರೆ. ಆಗ ಕಾಂತಲಕ್ಷ್ಮಿ ಮನೆಯವರೆಲ್ಲರೂ ಬಂದಿರೋದನ್ನ ನೋಡಿ ಮನೆಯವರಿಗೂ ಆಶ್ಚರ್ಯ ಆಗುತ್ತೆ. ಅಮ್ಮ ನೀವೇನಿಲ್ಲಿ ಅಂತ ಗೌರಿ ಹೇಳ್ತಾರೆ. ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಮಾಡಿರೋ ತಪ್ಪನ್ನು ಸರಿ ಅಂತ ಎಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಕೋಪ ಮಾಡಿಕೊಂಡು ಕಾಂತಲಕ್ಷ್ಮಿ ಕೈ ಮಾಡೋಕ್ಕೆ ಅಂತ ಬರ್ತಾರೆ. ಆಗ ಅರ್ಧಕ್ಕೆ ನಿಲ್ಲಿಸ್ತಾರೆ. ನಾನು ಯಾಕೆ ನಿಲ್ಲಿಸ್ದೆ ಅಂತ ಗೊತ್ತಾಯ್ತಾ? ಯಾಕಂದರೆ ನಿನ್ನ ಮೇಲೆ ಕೈ ಮಾಡಿದರೂ ಕೂಡ ಮುಟ್ಟಬೇಕಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಅಷ್ಟಕ್ಕೂ ನಿಜವಾಗ್ಲೂ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಂತರ ಮತ್ತೆ ಗೌರಿ ಥರ ನೀನು ಯಾಕೆ ಎಲ್ಲದನ್ನು ಅರ್ಥ ಮಾಡಿಕೊಂಡು ನೀನು ಬದಲಾಗ್ತಿಲ್ಲ ಅಂತ ಈಗಲೂ ಗೊತ್ತಾಗ್ತಿಲ್ಲ. ಇಂಥ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿರೋದು ನಿನ್ನ ಪುಣ್ಯ. ಹಾಗೇನೆ ಎಷ್ಟೆಲ್ಲ ತಪ್ಪು ಮಾಡಿದ್ರು ಇವರು ಎಲ್ಲದನ್ನು ಕ್ಷಮಿಸಿ ಎಲ್ಲದನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಈ ಮನೆ ಸೊಸೆಯಾಗಿ ಮಾಡಿಕೊಂಡ್ರು. ಹಾಗೆ ಮದುವೆ ಮಾಡಿಸೋದಕ್ಕೆ ಒಪ್ಕೊಂಡ್ರು. ನಿಜವಾಗ್ಲೂ ಅದಕ್ಕೆ ನಾನು ಖುಷಿ ಪಡ್ತೀನಿ. ಯಾಕಂದರೆ ಈ ಮನೆಯವರೆಲ್ಲರೂ ಅಷ್ಟು ಒಳ್ಳೆಯವರು. ಅದಕ್ಕೇ ನಮಗೆ ಇನ್ನೂ ಒಂದು ಅವಕಾಶ ಕೊಟ್ಟರು. ಆದರೆ ನೀನು ನೋಡಿದರೆ ಈ ಮನೆಯವರ ವಿರುದ್ಧನೇ ಇಷ್ಟೆಲ್ಲ ಮಾತಾಡ್ತಿದೆಯಲ್ಲ. ಅಲ್ಲ ತಾಯಿ ಆಗ್ತಿದೆಯಾ ಅಂತ ಗೊತ್ತಿದ್ರೂ ಈ ಥರ ನಾಟಕ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ದು? ಏನು ಅನ್ಸಲ್ವಾ ಅಂತ ಕಾಂತಲಕ್ಷ್ಮಿ ಹೇಳಿದಾಗ, ಅಮ್ಮ ನೀನು ಕೂಡ ಇವ್ರ ಜೊತೆ ಇವ್ರ ಥರನೇ ಮಾತಾಡ್ತಿದೆಯಲ್ಲ, ನಿನಗೂ ಗೊತ್ತಲ್ವಾ ನಾನು ಹೀರೋಯಿನ್ ಆಗಬೇಕು ಅನ್ನೋದು ನನ್ನ ಕನಸು ಅಂತ. ಆ ಕನಸು ನನಸಾಗ್ತಿದೆ, ನೀನು ಖುಷಿ ಪಡಬೇಕು. ಆದರೆ ನೀನು ನೋಡಿದರೆ ಈಗ ಇವ್ರ ಪರವಾಗಿ ಮಾತಾಡ್ತಿದ್ಯಾ, ನೀನು ಬದಲಾಗ್ಬಿಟ್ಟಿದ್ಯಾ ಅಂತ ಮೋನಿಕಾ ಹೇಳಿದಾಗ, ತಪ್ಪು ನಿಂದಲ್ಲ ನಂದು. ನಾನು ಕೂಡ ನಿನಗೆ ಎಲ್ಲದನ್ನು ಹೇಳ್ಬೇಕಾಗಿತ್ತು, ಹಾಗೆ ಅರ್ಥ ಮಾಡಿಸ್ಬೇಕಾಗಿತ್ತು. ಗೌರಿ ಮತ್ತು ಚಿನ್ಮಯ್ ಹೇಳಿದಾಗೆ ನಾನು ನಿನಗೆ ಹೇಳಲೇ ಇಲ್ಲ. ತುಂಬ ಪ್ರೀತಿಯಿಂದ ಬೆಳೆಸಿದೆ, ಅದೇ ನಾನು ಮಾಡಿದ ತಪ್ಪು. ಅದಕ್ಕೇ ನೀನು ಇಷ್ಟೆಲ್ಲ ಮಾತಾಡ್ತಿದ್ಯಾ. ಇವತ್ತು ನೀನು ಮಾಡಿರೋ ತಪ್ಪನ್ನು ಒಪ್ಪಿಕೊಳ್ಳದೆ ಅದನ್ನು ಸರಿ ಅಂತ ಹೇಳ್ತಿದ್ಯಾ, ಮನೆಯವರ ವಿರುದ್ಧ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂತ ಕೋಪ ಮಾಡಿಕೊಂಡು, ದೊಡ್ಡವರು ಅಂತ ಗೌರವ ಇಲ್ವಾ ಅಂತ ಅತ್ತೆ ಮಾವ ಅಜ್ಜಿ ತಾತ ಚಿಕ್ಕಮ್ಮ ಮತ್ತು ನಿನ್ನ ಗಂಡ ಎಲ್ಲರೂ ಇದ್ದಾರೆ, ಅವ್ರ ಮುಂದೆ ನಾಟಕ ಮಾಡ್ತಿದ್ಯಲ್ಲ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಗೌರಿ ಥರ ಈ ಮನೆಯಲ್ಲಿ ನೀನು ಕೂಡ ಅರ್ಥ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಂಡಿರ್ತೀಯ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗ್ತಿದೆ ನನಗೆ ಎಲ್ಲ ಸತ್ಯ.
ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಆಗ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ನೋಡಿ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಮೋನಿಕಾ ಮಾಡಿರುವಂತಹ ತಪ್ಪನ್ನು ಕ್ಷಮಿಸಿ. ನನಗೆ ಗೊತ್ತು ಮೋನಿಕಾ ಮಾಡಿರೋದು ದೊಡ್ಡ ತಪ್ಪು, ಹಾಗೆ ನಿಮ್ಮ ಮನೆ ಗೌರವ ಎಲ್ಲ ಬೀದಿ ಪಾಲಾಗಿದೆ ಅಂತ. ಇದನ್ನು ನಾನು ಸರಿ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಹಾಗೆ ಎಲ್ಲರೂ ಕೂಡ ಹೊರ್ಗಿನವರು ಹೇಗೆ ಮಾತಾಡ್ತಾರೆ ಈ ಕುಟುಂಬದ ಬಗ್ಗೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.